ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಇದು ನಮ್ಮ ಲಾಸ್ಟ್ ವೀಕೆಂಡ್ ವ್ಲಾಗ್. ನಾವು ಲಾಸ್ಟ್ ಸ್ಯಾಟರ್ಡೇ ಮೈಸೂರಿಗೆ ಹೋಗಿದ್ವಿ. ನನ್ನ ಕಸಿನ್ಸ್ ಎಲ್ಲ ಬಂದಿದ್ದರು. ಸೊ ನಾವೆಲ್ಲರೂ ಸೇರಿ ಮೈಸೂರಿಗೆ ಹೋಗಿದ್ವಿ. ಸ್ಯಾಟರ್ಡೇ ಮಧ್ಯಾಹ್ನ 1 ಗಂಟೆಗೆ ನಾವು ಬೆಂಗಳೂರಿಂದ ಬಿಟ್ಟಿದ್ದು. ಸೊ ಮಧ್ಯಾಹ್ನ 2 ಗಂಟೆಗೆ ನಾವು ಊಟ ಮಾಡಲಿಕ್ಕೆ ಹೋಟೆಲ್ ವೆಜ್ ಹಳ್ಳಿ ಮನೆ ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ಇಲ್ಲಿ ನಾವು ಸಿಂಪಲ್ ನಾರ್ತ್ ಇಂಡಿಯನ್ ಥಾಲಿ ಊಟ ಮಾಡಿದ್ವಿ. ಊಟ ಆದಮೇಲೆ ನಾವು ಇದು ಲೆಮನ್ ಗೋಲಿ ಸೋಡಾ ಅಂತ ತಗೊಂಡಿದ್ವಿ. ಇದು ನಾನು ಬೆಂಗಳೂರು ಕಡೆ ಎಲ್ಲೂ ನೋಡಿಲ್ಲ, ಅಲ್ಲೇ ಯುನೀಕಾಗಿ ಅನಿಸ್ತು ಅಂತ ತೊಗೊಂಡ್ವಿ. ಟೇಸ್ಟ್ ಭಾಳ ಚಲೋ ಆಯಿತು. ಸೊ ನೀವು ಮೈಸೂರು ಕಡೆ ಏನಾದ್ರು ಹೋದರೆ ಟ್ರೈ ಮಾಡಿರಿ. ನೆಕ್ಸ್ಟ್ ನಾವು ಪಯಣ ಕಾರ್ ಮ್ಯೂಸಿಯಂಗೆ ಹೋಗಿದ್ವಿ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಥಾಪಿಸಿದ ವಿಂಟೇಜ್ ಕಾರ್ ಮ್ಯೂಸಿಯಂ ಇದು. ಟಿಕೆಟ್ ಪ್ರೈಸ್ ಬಂದು 75 ರೂಪೀಸ್. ಇದು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಟೂಡೆಂಟ್ ಆಗಿದ್ದಾಗ ಉಪಯೋಗಿಸಿದ ಕಾರ್ ಅಂತ ಇದನ್ನ ಅವರು ಪ್ರೆಸೆಂಟ್ ಮಾಡ್ಯಾರ. ಸೊ ಫಸ್ಟ್ ನಾವು ಎಂಟರ್ ಆದ್ಕೂಳೆ ಇಲ್ಲೇ ವೀಲ್ಸ್ ನೋಡ್ಬೋದು. ಸೊ ಮೊದಲ ವೀಲ್ಸ್ ಎಲ್ಲ ಹೆಂಗಿದ್ವು, ಈಗೆಲ್ಲ ಹೆಂಗೆ ಚೇಂಜ್ ಆಗ್ಯಾವ. ಮತ್ತು ಇಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಎತ್ತಿನ ಗಾಡಿನೂ ಇಟ್ಟಿದ್ರು. ಇಲ್ಲೇ 70 ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್, ಮೋಟರ್ ಸೈಕಲ್ಸ್, ಸ್ಕೂಟರ್ಸ್ ಎಲ್ಲ ಡಿಸ್ಪ್ಲೇ ಮಾಡ್ಯಾರ. ಇದು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾರ್ ಅಂತ. ಇಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕೂಟರ್ಸ್ ಇಟ್ಟಿದ್ರು. ಇಲ್ಲೇ ಹಳೆ ಕಾಲದ ಸ್ಕೂಟರ್ಸ್ ನೀವು ನೋಡ್ಬೋದಲ್ಲ. ಸೊ ಈ ಸ್ಕೂಟರ್ಸ್ ನೋಡಿದ ಕೂಡ ನಂಗಂತರೂ ನನ್ನ ಚೈಲ್ಡ್ಹುಡ್ಡೇ ನೆನಪು ಬಂತು. ನಮ್ಮದು ಇದೇ ಥರ ಒಂದು ಸ್ಕೂಟರ್ ಇತ್ತು ನಾ ಸಣ್ಣಕ್ಕಿದ್ದಾಗ. ಸೊ ನಾನು ಮುಂದೆ ನಿಂತ್ಕೋತಿದ್ದೆ, ನಮ್ಮ ಡ್ಯಾಡಿ, ಮಮ್ಮಿ ಮತ್ತು ನಮ್ಮ ತಮ್ಮ, ನಾವು 4 ಜನ ಇದೇ ಸ್ಕೂಟರ್ ಮೇಲೆ ಸುತ್ತಾಡ್ತಿದ್ವಿ. ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ಇದು ಅವ್ರು ಫಸ್ಟ್ ಉಪಯೋಗಿಸಿದ ಕಾರ್ ಅಂತ. ಇದು ಜಪಾನ್ನಿಂದ ತರಿಸಿದ್ದು. ಇದ್ರ ಹೆಸರು ನಿಸಾನ್ ಡ್ಯಾಟ್ಸನ್. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಂಬಾಸಿಡರ್ ಕಾರ್. ಹಳೆ ಕಾಲದ ಸಿನಿಮಾ ಒಳಗೆ ಎಲ್ಲ ಇದೇ ತರದ ಕಾರ್ಸ್ ಇರ್ತಿದ್ವಲ್ಲ. ಅದ್ರ ಪಕ್ಕದಲ್ಲೇ ಇಲ್ಲೇ ಅಂಬಾಸಿಡರ್ ಕಾರ್ನ ಡಿಸ್ಮ್ಯಾಂಟಲ್ ಮಾಡಿ ಅದ್ರ ಪಾರ್ಟ್ಸ್ ಎಲ್ಲ ಡಿಸ್ಪ್ಲೇ ಮಾಡಿ ಅದ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ಯಾರ. ನಾವು ಹೋದಾಗ ಭಾಳ ಮಳೆ ಬರ್ಲಿಕ್ಕತ್ತಿತ್ತು. ಸೊ ಮ್ಯೂಸಿಯಂ ನೋಡ್ಲಿಕ್ಕೆ ಬಂದವರೆಲ್ಲ ಅಲ್ಲೇ ವೇಟ್ ಮಾಡ್ಲಿಕ್ಕತ್ತಿದ್ರು ಮಳೆ ನಿಂತ ಮೇಲೆ ಹೋಗ್ಲಿಕ್ಕೆ. ನೆಕ್ಸ್ಟ್ ನಾವು ಮಂಜೂಷಾ ಆರ್ಟ್ ಮ್ಯೂಸಿಯಂಗೆ ಹೋಗಿದ್ವಿ.
ಮಂಜೂಷಾ ಮ್ಯೂಸಿಯಂ ಒಳಗ ಹಳೆ ಕಾಲದ ಆರ್ಟಿಫ್ಯಾಕ್ಟ್ಸ್ ಮತ್ತು ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ರು. ಮ್ಯೂಸಿಯಂ ನೋಡಿದ್ಮೇಲೆ ಅಲ್ಲೇ ಹರಿಗೋವಿಂದಾಸ್ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಅಲ್ಲೇ ಟೀ ಕುಡಿಲಿಕ್ಕೆ ಹೋದ್ವಿ. ಭಾಳ ಮಳೆ ಇತ್ತು ನಾವು ಹೋದಾಗ, ಎಲ್ಲರೂ ತೊಯ್ಸ್ಕೊಂಡೇ ಬಿಟ್ಟಿದ್ವಿ ನಾವು ರೆಸ್ಟೋರೆಂಟಿಗೆ ಹೋಗೋ ತನಕ. ಕಾರ್ ಮ್ಯೂಸಿಯಂ ಎಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಕಾರ್ ಮ್ಯೂಸಿಯಂ ಇಂದ ಮೈಸೂರು ಬರೀ 11 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಆನ್ ದ ವೇ ನಾವು ಸೆಂಟ್ ಫಿಲೋಮಿನಾ ಕ್ಯಾಥೆಡ್ರಲ್ ಚರ್ಚ್ ಹೋಗಿದ್ವಿ. ಸೊ ಇದು ಒನ್ ಆಫ್ ದ ಫೇಮಸ್ ಚರ್ಚ್ ಇನ್ ಮೈಸೂರ್ ಅಂತ. ಇದ್ರ ಯುನೀಕ್ ಆರ್ಕಿಟೆಕ್ಚರ್ಗೆ ಇದು ಬಹಳ ಫೇಮಸ್ ಅದ, ಮತ್ತು ಇದು ಒನ್ ಆಫ್ ದ ಟಾಲೆಸ್ಟ್ ಚರ್ಚ್ ಇನ್ ಕರ್ನಾಟಕ ಅಂತ. ಸೊ ಚರ್ಚ್ ಎಲ್ಲ ನೋಡಿ ಬಂದ್ವಿ. ಒಳಗೆ ಸ್ವಲ್ಪ ಹೊತ್ತು ಹೋದ್ವಿ, ಅಲ್ಲೇ ಪ್ರೇಯರ್ ನಡಿಲಿಕ್ಕೆ ಹತ್ತಿತ್ತು, ನೋಡ್ಕೊಂಡು ಬಂದ್ವಿ. ಚರ್ಚ್ ನೋಡಿದ್ಮೇಲೆ ನೆಕ್ಸ್ಟ್ ನಾವು ಮೈಸೂರು ಪ್ಯಾಲೇಸ್ ನೋಡ್ಲಿಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಅದು ಕ್ಲೋಸ್ ಅದ ಅಂತ. ಅವತ್ತು ಲೈಟಿಂಗ್ಸು ಇಲ್ಲ ಅಂತ ಗೊತ್ತಾಯ್ತು, ಯಾಕಂದ್ರೆ ಮಳೆ ಬರ್ಲಿಕ್ಕೆ ಹತ್ತಿತ್ತು ಅಂತ. ಭಾಳ ಡಿಸಪಾಯಿಂಟ್ ಆಯ್ತು. ಅದಾದ್ಮೇಲೆ ನಾವು ಬುಕ್ ಮಾಡ್ಕೊಂಡಿರೋ ಹೋಟೆಲ್ ಕಡೆ ಹೋದ್ವಿ. ನಾವು ಮೈಸೂರು ಒಳಗೆ ಬುಕ್ ಮಾಡ್ಕೊಂಡಿರೋ ಹೋಟೆಲ್ ಹೆಸರು ದ ಡಾನ್ ಹೋಟೆಲ್ ಅಂತ. ನಾವಿಲ್ಲೇ 2 ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಲಾಸ್ಟ್ ಮಿನಿಟ್ ಬುಕ್ಕಿಂಗ್ ಮಾಡ್ಕೊಂಡ್ವಿ. ಅದಕ್ಕಂತೂ ಏನೋ ಗೊತ್ತಿಲ್ಲ, ನಮ್ಗೆ ಗೊತ್ತಾಗ್ಲಿಲ್ಲ. ಈ ಹೋಟೆಲ್ ಚಲೋನೇ ಇಲ್ಲ, ನಾನು ರಿಕಮೆಂಡ್ ಮಾಡೋದಿಲ್ಲ ಈ ಹೋಟೆಲ್. ನಮ್ಗೆ ನೆಕ್ಸ್ಟ್ ಡೇ ಭಾಳ ಪ್ರಾಬ್ಲಮ್ ಆಯ್ತು. ಬಾತ್ರೂಮ್ ಒಳಗೆ ವಾಟರ್ ಕ್ಲೀನ್ ಇದ್ದಿದ್ದೇ ಇಲ್ಲ. ಬಟ್ ಸ್ಟಿಲ್ ನಿಮ್ಗೆ ರೂಮ್ ಟೂರ್ ತೋರಿಸ್ಬಿಡ್ತೀನಿ. ನಾವು 2 ರೂಮ್ ಬುಕ್ ಮಾಡ್ಕೊಂಡಿದ್ವಲ್ಲ, ಸೊ ಅದಕ್ಕೆ ನಮ್ಗೆ ಇಂಟರ್ ಕನೆಕ್ಟೆಡ್ ರೂಮ್ಸ್ ಸಿಕ್ತು. ಬಟ್ ನೆಕ್ಸ್ಟ್ ಡೇ ವಾಟರ್ ಪ್ರಾಬ್ಲಮ್ ಭಾಳ ಆಯ್ತು. ಸೊ ನಾನು ಈ ಹೋಟೆಲ್ ಸಜೆಸ್ಟ್ ಮಾಡೋದಿಲ್ಲ. ರೂಮಿಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ನಾವು ಡಿನ್ನರ್ ಮಾಡಲಿಕ್ಕೆ ಹೋಗಿದ್ವಿ ಸಾತ್ವಿಕ್ ರೂಫ್ ಟಾಪ್ ಕೆಫೆಗೆ. ರೆಸ್ಟೋರೆಂಟ್ ಎಂಟರ್ ಆದ್ಕೂಳೆ ಅವತ್ತಿನ ಸ್ಪೆಷಲ್ ಡಿಶಸ್ ಅಲ್ಲೇ ಡಿಸ್ಪ್ಲೇ ಮಾಡಿದ್ರು. ಮತ್ತು ನಾನು ಬೆಳಿಗ್ಗೆ ಲೆಮನ್ ಸೋಡಾ ಟ್ರೈ ಮಾಡಿದ್ನಲ್ಲ, ಅದ್ರೊಳಗೆ ಡಿಫ್ರೆಂಟ್ ವೆರೈಟಿ ಲೆಮನ್ ಸೋಡಾನು ಅಲ್ಲಿ ಇಟ್ಟಿದ್ರು. ನಾವು ರೂಫ್ ಟಾಪ್ ಕೆಫೆ ಅಂತ ಹೋಗಿದ್ವಿ, ಬಟ್ ಔಟ್ಡೋರ್ ಸೀಟಿಂಗ್ ಕ್ಲೋಸ್ ಮಾಡಿದ್ರು, ಯಾಕಂದ್ರೆ ಮಳೆ ಬರ್ಲಿಕ್ಕತ್ತಿತ್ತಂತ. ಸೊ ನಾವು ಇಂಡೋರ್ ಸೀಟಿಂಗ್ ಏರಿಯಾದಾಗ ಕುತ್ಕೊಂಡ್ವಿ. ಸೊ ಫಸ್ಟು ಸ್ಟಾರ್ಟರ್ಸ್ಗೆ ನಾವು ಆರ್ಡರ್ ಮಾಡಿದ್ವಿ ಹರಾಬರ ಕಬಾಬ್ ಮತ್ತು ಗೋಬಿ ಮಂಚೂರಿ. 2 ಟೇಸ್ಟ್ ಭಾಳ ಚಲೋ ಇತ್ತು. ಮತ್ತು ಬೆಳಿಗ್ಗೆ ನಾನು ಗೋಲಿ ಸೋಡಾ ಟ್ರೈ ಮಾಡಿದ್ನಲ್ಲ, ಅದು ಲೆಮನ್ ಫ್ಲೇವರ್ ಇತ್ತು. ಈಗ ಮಿಂಟ್ ಮೊಹಿತೋ ಫ್ಲೇವರ್ ತೊಗೊಂಡಿದ್ದೆ, ಇದು ಭಾಳ ಚಲೋ ಇತ್ತು ಟೇಸ್ಟ್. ನೆಕ್ಸ್ಟ್ ಮೇನ್ ಕೋರ್ಸಿಗೆ ನಾವು ಆರ್ಡರ್ ಮಾಡಿದ್ವಿ ಹಾಂಡಿ ಬಿರಿಯಾನಿ, ವೆಜ್ ಹಕ್ಕಾ ನೂಡಲ್ಸ್ ಮತ್ತು ಬ್ಯಾಂಬೂ ವೆಜ್ ಬಿರಿಯಾನಿ ಅಂತ. ಎಲ್ಲಾನು ಟೇಸ್ಟ್ ಭಾಳ ಚಲೋ ಇದ್ವು. ನೀವೇನಾದರೂ ಮೈಸೂರಿಗೆ ಹೋದರೆ ಈ ರೆಸ್ಟೋರೆಂಟ್ಗೆ ಹೋಗಿ ಒಂದ್ಸತಿ ಟ್ರೈ ಮಾಡಿರಿ. ಎಷ್ಟು ಚಲೋ ಊಟ ಆದಮೇಲೆ ಡೆಸರ್ಟ್ ಅಂತೂ ಏನಾದರೂ ತಿನ್ನಲೇಬೇಕಲ್ಲ. ಅದು ಮಕ್ಕಳಿದ್ದಾಗ ಅವರಿಗೆ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂದರೆ ಹೆಂಗೆ. ಸೊ ಅದಕ್ಕೆ ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ನಾವು ಮೈಸೂರು ಒಳಗೆ ಜಿಯಾನಿ ಐಸ್ ಕ್ರೀಮ್ ಅಂತ ಏನೋ ಇತ್ತು, ಅದನ್ನು ಸರ್ಚ್ ಮಾಡಿ ಹೋದ್ವಿ. ಬಟ್ ಅದು ಕ್ಲೋಸ್ ಇತ್ತು. ಸೊ ಫೈನಲಿ ಪೋಲಾರ್ ಬೇರಿಗೆ ಹೋಗಿದ್ವಿ ಐಸ್ ಕ್ರೀಮ್ ತಿನ್ನಲಿಕ್ಕೆ. ಸೊ ಪೋಲಾರ್ ಬೇರ್ ಒಳಗೆ ನಾವು ತೊಗೊಂಡಿದ್ವಿ ಡೆತ್ ಬೈ ಚಾಕ್ಲೇಟ್, ಮಾಚಾ ಐಸ್ ಕ್ರೀಮ್, ತಿರಾಮಿಸು ಮತ್ತು ಮ್ಯಾಂಗೋ ಸಾರ್ಬೆಟ್. ಸೊ ಇಷ್ಟೆಲ್ಲ ಐಸ್ ಕ್ರೀಮು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ.
ಅದಾದ್ಮೇಲೆ ನಾವು ನಮ್ಮ ರೂಮಿಗೆ ವಾಪಸ್ ಹೋಗ್ಬಿಟ್ವಿ. ಇದು ನಮ್ಮ ಡೇ 1 ವ್ಲಾಗ್ ಇನ್ ಮೈಸೂರು. ನೆಕ್ಸ್ಟ್ ಡೇ ನಾವು ಮೈಸೂರು ಝೂಗೆ ಹೋಗಿದ್ವಿ. ಅದೆಲ್ಲ ನನ್ನ ನೆಕ್ಸ್ಟ್ ವ್ಲಾಗ್ದಾಗ ಶೇರ್ ಮಾಡ್ಕೋತೀನಿ. ಸೊ ಆ ವ್ಲಾಗ್ ನೀವು ಮಿಸ್ ಮಾಡದೆ ನೋಡ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.